ಮಿತ್ರರೇ ನಮಸ್ಕಾರ. ಮಿತ್ರರೇ, ಫೈನಲಿ ಬಾಂಗ್ಲಾದೇಶದಿಂದ ಭಾರತಕ್ಕೆ ಒಂದು ಗುಡ್ ನ್ಯೂಸ್ ಬಂದಿದೆ. ಆ ಗುಡ್ ನ್ಯೂಸ್ ಏನು ಕೇಳಿದ್ರೆ, ಬಾಂಗ್ಲಾದ ಮಿಲಿಟರಿ ಚೀಫ್ ಹೇಳಿಕೆ ಕೊಟ್ಟಿದ್ದಾರೆ, ಭಾರತ ನಮಗೆ ಅತ್ಯಂತ ಮಿತ್ರ ದೇಶ, ಭಾರತವನ್ನು ನಾವು ಬಿಟ್ಟು ಕಳೆಯೋದಕ್ಕೆ ಸಾಧ್ಯ ಇಲ್ಲ, ಭಾರತದ ಇಂಟ್ರೆಸ್ಟನ್ನು ನಾವು ಗೌರವಿಸ್ತೀವಿ, ಇದು ಗಿವ್ ಅಂಡ್ ಟೇಕ್ ಪಾಲಿಸಿ. ಹೀಗೆ ಭಾರತದ ಅವಶ್ಯಕತೆಯ ಬಗ್ಗೆ ಬಾಂಗ್ಲಾದ ಮಿಲಿಟರಿ ಚೀಫ್ ಅದ್ಭುತವಾದ ಮಾತುಗಳನ್ನಾಡಿದ್ದಾರೆ. ಮಿತ್ರರೇ, ನಿಮಗೆ ನೆನಪಿರಬಹುದು, ಬಾಂಗ್ಲಾದಲ್ಲಿ ಶೇಖ್ ಹಸೀನಾ ರಾಜೀನಾಮೆ ಕೊಟ್ಟಿದ್ದಿರಬಹುದು, ಅನಂತರ ಮೊಹಮ್ಮದ್ ಯೂನಿಸ್ ಅಲ್ಲಿ ಅಧಿಕಾರಕ್ಕೆ ಬಂದಿದ್ದಿರಬಹುದು, ಆತ ಮನಸೋ ಇಚ್ಛೆ ಆಡಳಿತ ನಡೆಸ್ತಿರುವಂತಹ ಸಂದರ್ಭ ಇರಬಹುದು. ಈ ಎಲ್ಲ ವೇಳೆಯೂ ಕೂಡ ಬಾಂಗ್ಲಾದ ಮಿಲಿಟರಿ ಚೀಫ್ ಮೌನವಾಗಿದ್ದರು, ಎಲ್ಲೂ ಮಾತನಾಡ್ತಾ ಇರಲಿಲ್ಲ, ಎಲ್ಲೂ ಆಕ್ಟಿವ್ ಆಗಿ ಕಾಣಿಸ್ಕೊಂಡಿರಲಿಲ್ಲ. ಶೇಖ್ ಹಸೀನಾ ರಾಜೀನಾಮೆ ಕೊಡುವಂತಹ ಸಂದರ್ಭದಲ್ಲಿ ಅಲ್ಲಿನ ಆರ್ಮಿ ಚೀಫ್ ಸ್ವಲ್ಪ ಆಕ್ಟಿವ್ ಆಗಿ ಕಾಣಿಸ್ಕೊಳ್ತಾ ಇದ್ರು, ಅನಂತರ ಅವರು ಕಂಪ್ಲೀಟಾಗಿ ಮೌನ ಆಗಿ ಹೋಗ್ಬಿಟ್ಟಿದ್ರು. ಆದರೆ ಇದ್ದಕ್ಕಿದ್ದಂತೆ ಬಾಂಗ್ಲಾದ ಆರ್ಮಿ ಚೀಫ್ ತುಂಬಾ ಆಕ್ಟಿವ್ ಆಗಿದ್ದಾರೆ. ಒಂದು ಪತ್ರಿಕೆಗೆ ಬಂದು ಸಂದರ್ಶನವನ್ನ ಕೂಡ ಕೊಟ್ಟಿದ್ದಾರೆ. ಅದು ಇವತ್ತು ಬಹಳ ವೈರಲ್ ಆಗ್ತಾ ಇದೆ, ಬಹಳ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅಂದ್ರೆ ಬಾಂಗ್ಲಾದೇಶದಲ್ಲಿ ಯೂನಿಸ್ ಸರ್ಕಾರ ಅಂತ್ಯ ಆಗುವಂತಹ ಸಮಯ ಹತ್ತಿರ ಬಂತ. ಆರ್ಮಿ ಚೀಫ್ ಈಗ ಭಾರತದ ಬಗ್ಗೆ ಒಳ್ಳೊಳ್ಳೆ ಮಾತನಾಡ್ತಿರುವಂತಹದ್ದು ಯಾಕೆ? ಭಾರತ ಏನಾದರೂ ಬಾಂಗ್ಲಾದ ಆರ್ಮಿ ಚೀಫ್ ಜೊತೆಗೆ ಕೈ ಜೋಡಿಸಿದ್ಯಾ? ಅಥವಾ ಬಾಂಗ್ಲಾದಲ್ಲಿ ಯೂನಿಸ್ ಸರ್ಕಾರವನ್ನು ಅಂತ್ಯಗೊಳಿಸಿ ಆರ್ಮಿ ಚೀಫ್ ಅಧಿಕಾರವನ್ನು ಕೈಗೆತ್ತಿಕೊಳ್ತಾರಾ? ಈ ಎಲ್ಲ ಬಗ್ಗೆ ಅನೇಕ ಪ್ರಶ್ನೆಗಳು ಉದ್ಭವಿಸಿದೆ. ಇದರ ಜೊತೆಗೆ ಬಾಂಗ್ಲಾದಲ್ಲಿ ಅತಿ ದೊಡ್ಡ ಪ್ರತಿಭಟನೆಯೂ ಕೂಡ ಫೇಲ್ಯೂರ್ ಆಗಿದೆ. ಮಿತ್ರರೇ, ಈ ಎಲ್ಲ ಡೆವಲಪ್ಮೆಂಟ್ಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆದಂತಹ ಮಾಹಿತಿಯನ್ನು ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಯಾವಾಗ ಶೇಖ್ ಹಸೀನಾ ವಿರುದ್ಧ ಬಾಂಗ್ಲಾದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಯಿತು, ಆನಂತರ ಶೇಖ್ ಹಸೀನಾ ರಾಜೀನಾಮೆ ಕೊಡ್ತಾರೆ ಎನ್ನುವಂಥ ಸನ್ನಿವೇಶ ನಿರ್ಮಾಣ ಆಯ್ತಲ್ಲ, ಆಗ ಇಡೀ ವಿಶ್ವ ಏನು ಭಾವಿಸಿತ್ತು? ಬಾಂಗ್ಲಾದೇಶದಲ್ಲಿ ಮಿಲಿಟರಿ ಅಧಿಕಾರವನ್ನು ಟೇಕ್ ಓವರ್ ಮಾಡುತ್ತೆ ಅಂತಲೇ ಎಲ್ಲರೂ ಭಾವಿಸಿದ್ರು. ಯಾಕೆ ಕೇಳಿದ್ರೆ, ಮಿಲಿಟರಿ ಸ್ವಲ್ಪ ಆಕ್ಟಿವ್ ಆಗಿ ಕಾಣಿಸ್ತಾ ಇತ್ತು. ಪ್ರತಿಭಟನೆಯನ್ನು ಹತ್ತಿಕ್ಕುವಲ್ಲಿ ಅವರು ಅಷ್ಟೇನು ಇಂಟ್ರೆಸ್ಟನ್ನು ತೋರಿಸಿರಲಿಲ್ಲ. ಶೇಖ್ ಹಸೀನಾರನ್ನು ಭಾರತಕ್ಕೆ ಕಳುಹಿಸಿಬಿಟ್ರು. ಅನಂತರ ಮಿಲಿಟರಿ ಚೀಫ್ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಇದನ್ನೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ಆರ್ಮಿ ಟೇಕ್ ಓವರ್ ಮಾಡಬಹುದು ಅಂತ ಅನಿಸಿತ್ತು. ಆದರೆ ಆ ಸಂದರ್ಭದಲ್ಲಿ ಅಲ್ಲಿನ ಆರ್ಮಿ ಚೀಫ್ಗೆ ಏನು ಅನ್ನಿಸ್ತು? ಇದು ಸರಿಯಾದ ಸಮಯ ಅಲ್ಲ, ಈಗೇನಾದರೂ ಮಿಲಿಟರಿ ಅಧಿಕಾರಕ್ಕೆ ಬಂದಿದ್ದೆ ಆದರೆ ಮತ್ತಷ್ಟು ಜನಾಕ್ರೋಶ ಆಗಿಬಿಡಬಹುದು, ಈ ಪ್ರತಿಭಟನೆಕಾರರು ಇನ್ನಷ್ಟು ದೇಶದಲ್ಲಿ ಬೆಂಕಿ ಹಚ್ಚಬಹುದು. ಈ ಎಲ್ಲ ಆತಂಕ ಮಿಲಿಟರಿಗೂ ಕೂಡ ಇತ್ತು. ಅದಕ್ಕೋಸ್ಕರವಾಗಿ ಅವರು ಮಧ್ಯಂತರ ಸರ್ಕಾರ ರಚನೆ ಮಾಡೋದಕ್ಕೆ ಮುಂದಾಗ್ತಾರೆ. ಅಂದ್ರೆ ಆ ಪ್ರತಿಭಟನೆಕಾರರು ಏನು ಹೇಳ್ತಾರೋ ಅದೆಲ್ಲದನ್ನ ಪಾಲಿಸೋದಕ್ಕೆ ಬಾಂಗ್ಲಾದ ಮಿಲಿಟರಿ ಕೂಡ ಮುಂದಾಗುತ್ತೆ. ಮಿತ್ರರೇ, ಅದಾದ ನಂತರ ಕಂಪ್ಲೀಟ್ ಆಗಿ ಅವರು ಮೊಹಮ್ಮದ್ ಯೂನಿಸ್ಗೆ ಸಹಕಾರ ಕೊಟ್ಟುಕೊಂಡೇ ಬಂದಿದ್ದಾರೆ. ಮೊಹಮ್ಮದ್ ಯೂನಿಸ್ ಏನೇ ನಿರ್ಧಾರ ಕೈಗೊಂಡ್ರೂ ಕೂಡ ಅದರ ವಿರುದ್ಧವಾಗಿ ಮಿಲಿಟರಿ ಮಾತನಾಡ್ತಾ ಇರಲಿಲ್ಲ. ಬಾಂಗ್ಲಾದಲ್ಲಿ ಮಿಲಿಟರಿಗೆ ತುಂಬಾ ಅಧಿಕಾರ ಇದೆ, ಅವರು ತುಂಬಾ ಪವರ್ಫುಲ್ ಆಗಿದ್ದಾರೆ ಕೂಡ. ಇಷ್ಟಾದರೂ ಸಹ ಮೊಹಮ್ಮದ್ ಯೂನಿಸ್ ವಿರುದ್ಧವಾಗಿ ಯಾವುದೇ ನಿರ್ಧಾರವನ್ನು ಕೈಗೊಂಡಿರಲಿಲ್ಲ. ಆ ಸರ್ಕಾರಕ್ಕೆ ಸಹಕಾರ ಕೊಟ್ಟುಕೊಂಡೇ ಬಂದಿದ್ರು. ಆದರೆ ಇದ್ದಕ್ಕಿದ್ದಂತೆ ಬಾಂಗ್ಲಾದ ಮಿಲಿಟರಿ ಚೀಫ್ ಈಗೊಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಆ ಇಂಟರ್ವ್ಯೂನಲ್ಲಿ ಭಾರತದ ಬಗ್ಗೆ ಒಳ್ಳೊಳ್ಳೆಯ ಮಾತುಗಳನ್ನಾಡಿದ್ದಾರೆ. ಜೊತೆಗೆ ಮೊಹಮ್ಮದ್ ಯೂನಿಸ್ಗೆ ಒಂದು ಸಂದೇಶವನ್ನು ಕೊಡುವಂತಹ ಕೆಲಸವನ್ನು ಕೂಡ ಅಲ್ಲಿನ ಮಿಲಿಟರಿ ಚೀಫ್ ಮಾಡಿದ್ದಾರೆ. ಬಾಂಗ್ಲಾದೇಶದಲ್ಲಿ ಪ್ರೊತಮ್ ಆಲೋ ಅನ್ನುವಂಥ ಒಂದು ಮೀಡಿಯಾ ಸಂಸ್ಥೆ ಇದೆ. ಅದಕ್ಕೆ ಅಲ್ಲಿನ ಮಿಲಿಟರಿ ಚೀಫ್ ಆದಂತಹ ವಕರ್ ಉಜ್ ಜಮಾನ್ ಒಂದು ಇಂಟರ್ವ್ಯೂವನ್ನು ಕೊಟ್ಟಿದ್ದಾರೆ. ಇದೇ ಪ್ರಪ್ರಥಮ ಇಂಟರ್ವ್ಯೂ. ಯಾವಾಗ ಶೇಖ್ ಹಸೀನಾ ದೇಶವನ್ನು ಬಿಟ್ಟು ಹೋದ್ರೋ ಅದಾದ ನಂತರ ಅಲ್ಲಿನ ಮಿಲಿಟರಿ ಚೀಫ್ ಕೊಟ್ಟಂತಹ ಪ್ರಥಮ ಮೀಡಿಯಾ ಇಂಟರ್ವ್ಯೂ ಇದು. ಆ ಇಂಟರ್ವ್ಯೂನಲ್ಲಿ ಭಾರತದ ಬಗ್ಗೆ ಮಾತನಾಡಿದ್ದಾರೆ, ಚೀನಾದ ಬಗ್ಗೆ ಮಾತನಾಡಿದ್ದಾರೆ. ಜೊತೆಗೆ ಬಾಂಗ್ಲಾದಲ್ಲಿ ಈಗಿರುವಂತಹ ಸರ್ಕಾರಕ್ಕೂ ಕೂಡ ಪರೋಕ್ಷ ಎಚ್ಚರಿಕೆ ಕೊಡುವಂತಹ ಕೆಲಸವನ್ನ ಈ ವಕರ್ ಉಜ್ ಜಮಾನ್ ಮಾಡಿದ್ದಾರೆ. ಯಾಕೆ ಈ ಇಂಟರ್ವ್ಯೂವನ್ನು ಕೊಟ್ಟರು, ಯಾಕೆ ಅಲ್ಲಿನ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟರು ಅಂತ ಹೇಳಿ ನಂತರ ಅವ್ರು ಏನು ಹೇಳಿದ್ದಾರೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮಿತ್ರರೇ, ಬಾಂಗ್ಲಾದೇಶದಲ್ಲಿ ಡಿಸೆಂಬರ್ 31ನೇ ತಾರೀಕು ಒಂದು ಪ್ರತಿಭಟನೆಯನ್ನು ಆಯೋಜನೆ ಮಾಡಲಾಗಿತ್ತು. ಈ ಹಿಂದೆ ಯಾರು ಶೇಖ್ ಹಸೀನಾ ವಿರುದ್ಧ ಪ್ರತಿಭಟನೆ ಮಾಡಿದ್ರು ಅದೇ ಹೋರಾಟಗಾರರು ಮತ್ತೆ ಪ್ರತಿಭಟನೆಯನ್ನು ಆಯೋಜನೆ ಮಾಡಿದ್ರು. ಏನು ಸುದ್ದಿ ಇತ್ತು ಕೇಳಿದ್ರೆ, ಲಕ್ಷಾಂತರ ಸಂಖ್ಯೆಯಲ್ಲಿ ಢಾಕಾದಲ್ಲಿ ಜನ ಸೇರ್ತಾರೆ, ಅವರೊಂದು ದೊಡ್ಡ ಪ್ರತಿಭಟನೆಯನ್ನು ಮಾಡ್ತಾರೆ ಅಂತ. ಆ ಪ್ರತಿಭಟನೆಯ ಥೀಮ್ ಏನಾಗಿತ್ತು ಕೇಳಿದ್ರೆ, ಬಾಂಗ್ಲಾದೇಶದಲ್ಲಿ ಸಂವಿಧಾನವನ್ನು ಬದಲಾಯಿಸಬೇಕು, ಶೇಖ್ ಹಸೀನಾರ ಅವಾಮಿ ಲೀಗನ್ನು ಬ್ಯಾನ್ ಮಾಡಬೇಕು. ಅಂದರೆ ಶೇಖ್ ಹಸೀನಾ ಅವಾಮಿ ಲೀಗ್ ಜೊತೆಗೆ ಯಾರ್ಯಾರು ಗುರುತಿಸಿಕೊಂಡಿದ್ದಾರೋ ಅವರೆಲ್ಲರನ್ನೂ ಕೂಡ ಬಂಧಿಸಬೇಕು, ಅವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಬಾಂಗ್ಲಾದೇಶದಲ್ಲಿರುವಂತಹ ಅಧ್ಯಕ್ಷ ಗಾದಿ ಏನಿದೆ ಅದನ್ನೇ ಕ್ಯಾನ್ಸಲ್ ಮಾಡಿಬಿಡಬೇಕು. ಈಗಿರುವಂತಹ ಅಧ್ಯಕ್ಷರು ಶೇಖ್ ಹಸೀನಾ ನೇಮಿಸಿದಂತಹ ಅಧ್ಯಕ್ಷರು ಆ ಹುದ್ದೆಯೇ ಇರಬಾರದು, ಅದನ್ನು ರದ್ದು ಮಾಡಬೇಕು. ಅದಕ್ಕೂ ಮುಂದುವರೆದು ಮಿಲಿಟರಿ ಚೀಫ್ ಕೂಡ ಇರಬಾರದು. ಈ ವಕರ್ ಉಜ್ ಜಮಾನ್ ಏನಿದ್ದಾರೆ ಅವರ ಅಧಿಕಾರವನ್ನು ಕೂಡ ಮೊಟಕುಗೊಳಿಸಿ ಆ ಮಿಲಿಟರಿ ಚೀಫ್ ಹುದ್ದೆಯನ್ನೇ ತೆಗೆದುಹಾಕಬೇಕು ಅಂತ ಅವರು ಪ್ರತಿಭಟನಾಕಾರರು ಡಿಮ್ಯಾಂಡನ್ನು ಇಟ್ಟಿದ್ರು. ಮಿತ್ರರೇ, ಯಾಕೆ ಈ ಡಿಮ್ಯಾಂಡು ಕೇಳಿದ್ರೆ, ಈ ವಕರ್ ಉಜ್ ಜಮಾನ್ ಬಾಂಗ್ಲಾದ ಮಿಲಿಟರಿ ಚೀಫ್ ಏನಿದ್ದಾರೆ ಇವರು ಶೇಖ್ ಹಸೀನಾಗೆ ಹತ್ತಿರದ ಸಂಬಂಧಿ. ಶೇಖ್ ಹಸೀನಾರ ಕಜಿನ್ ಮಗಳ ಗಂಡ ಈತ. ಅದೇ ಕಾರಣಕ್ಕೋಸ್ಕರವಾಗಿ ಈ ವಕರ್ ಉಜ್ ಜಮಾನ್ರನ್ನ ಮಿಲಿಟರಿ ಚೀಫ್ ಆಗಿ ಶೇಖ್ ಹಸೀನಾ ನೇಮಿಸಿದ್ರು. ಮಿತ್ರರೇ, ಇದರಿಂದ ಶೇಖ್ ಹಸೀನಾಗೆ ಯಾಕೆ ಲಾಭ ಆಗಿಲ್ಲ, ಅವತ್ತು ತಡಿಬಹುದಿತ್ತಲ್ಲ ಅಂತ ಕೆಲವರು ಪ್ರಶ್ನೆ ಕೇಳಬಹುದು. ಅವತ್ತಿನ ಪರಿಸ್ಥಿತಿ ಬಾಂಗ್ಲಾದಲ್ಲಿ ಸರಿಯಾಗಿರಲಿಲ್ಲ. ಇವರು ಶೇಖ್ ಹಸೀನಾಗೆ ಒಂದು ಹಂತದಲ್ಲಿ ಸಹಾಯ ಮಾಡಿದ್ದಾರೆ. ಅವತ್ತೇನಾದರೂ ಮಿಲಿಟರಿ ಶೇಖ್ ಹಸೀನಾಗೆ ಸಹಾಯ ಮಾಡಿಲ್ಲ, ಅವರ ಪರವಾಗಿ ನಿಂತಿಲ್ಲ ಅಂತಂದ್ರೆ ಶೇಖ್ ಹಸೀನಾ ಭಾರತಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ರಾಜೀನಾಮೆ ಕೊಟ್ಟು ಅಲ್ಲೇ ಉಳಿಬೇಕಾಗ್ತಾ ಇತ್ತು. ಉಳಿದಿದ್ರೆ ಏನಾಗ್ತಿತ್ತು ಅಂತ ನಿಮಗೆಲ್ಲ ಗೊತ್ತು. ಹೊಸ ಸರ್ಕಾರ ಬಂದಿದ್ದು ಶೇಖ್ ಹಸೀನಾರನ್ನು ಬಂಧಿಸ್ತಿತ್ತು, ಅವರ ವಿರುದ್ಧವಾಗಿ ಕಾನೂನು ಕ್ರಮ
ಸಂಭ್ರಮ ಆಗ್ತಾ ಇತ್ತು. ಶೇಖ್ ಹಸೀನಾ ಪ್ರಾಣಕ್ಕೆ ಆಪತ್ತು ಬಂದಿದ್ರು ಆಶ್ಚರ್ಯ ಇರಲಿಲ್ಲ, ಅಂತಹ ಸನ್ನಿವೇಶ ಇತ್ತು. ಆಗ ಈ ವಕರ್ ಉಜ್ ಜಮಾನ್ ಶೇಖ್ ಹಸೀನಾಗೆ ಸಣ್ಣ ಹೆಲ್ಪ್ ಮಾಡಿದ್ದಾರೆ. ಅದನ್ನ ಬಿಟ್ಟು ಈ ವಕರ್ ಉಜ್ ಜಮಾನ್ರಿಂದ ಶೇಖ್ ಹಸೀನಾಗೆ ದೊಡ್ಡ ಮಟ್ಟದ ಹೆಲ್ಪ್ ಏನೂ ಆಗಿಲ್ಲ. ಆದರೆ ಮಿತ್ರರೇ, ಈಗ ಅಲ್ಲಿ ಪ್ರತಿಭಟನಾಕಾರರು ಏನು ಹೇಳ್ತಾ ಇದ್ದಾರೆ, ಆ ಶೇಖ್ ಹಸೀನಾರ ಸಂಬಂಧಿಕರು ಅಲ್ಲಿ ಇರಬಾರ್ದು, ಮಿಲಿಟರಿ ಚೀಫ್ ಆಗಿರಬಾರ್ದು, ಆ ಹುದ್ದೆಯನ್ನೇ ರದ್ದು ಮಾಡಿ ಅಂತ ಒಂದು ಪ್ರತಿಭಟನೆಯನ್ನು ಆಯೋಜನೆ ಮಾಡಿದ್ರು. ಆದರೆ ಅಂದುಕೊಂಡಂತೆ ಆಗಿಲ್ಲ. ಹೇಳಿದ್ದೇನು, ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಸೇರ್ತಾರೆ, ಢಾಕಾದಲ್ಲಿ ಈ ಹಿಂದಿನಂತೆ ದೊಡ್ಡ ಪ್ರತಿಭಟನೆ ಆಗುತ್ತೆ ಅಂತ. ಆದರೆ ಸೇರಿದ್ದು ಕೆಲವೇ ಸಾವಿರ ಸಂಖ್ಯೆಯಲ್ಲಿ, ಅದು ದೊಡ್ಡ ಮಟ್ಟದ ಪ್ರಭಾವವನ್ನೇ ಬೀರಿಲ್ಲ. ಅಂದರೆ ಬಾಂಗ್ಲಾದಲ್ಲಿ ಈಗ ಪ್ರತಿಭಟನೆಗೆ ಹೆಚ್ಚು ಒಲವು ವ್ಯಕ್ತವಾಗ್ತಾ ಇಲ್ಲ. ಜನ ಅದರ ವಿರುದ್ಧವಾಗಿದ್ದಾರೆ. ಯಾಕೆಂದರೆ ಫಂಡಿಂಗ್ ಆಗ್ತಾ ಇಲ್ವೋ ಏನೋ. ಕೆಲ ವರದಿಗಳು ಹೇಳ್ತಾ ಇದ್ದಾವೆ ಅಮೆರಿಕದಿಂದ ಬರುವಂತಹ ಫಂಡ್ ನಿಂತು ಹೋಗಿದೆ, ಹೀಗಾಗಿ ಪ್ರತಿಭಟನೆಗೆ ಬೆಂಬಲ ವ್ಯಕ್ತವಾಗ್ತಾ ಇಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಅದೇನೇ ಇರಲಿ ಮಿತ್ರರೇ, ಇಲ್ಲಿ ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ, ಯಾವಾಗ ಮಿಲಿಟರಿ ಚೀಫ್ ವಿರುದ್ಧವೇ ಪ್ರತಿಭಟನೆ ಶುರುವಾಯಿತು, ಮಿಲಿಟರಿ ಆಕ್ಟಿವ್ ಆಯಿತು. ವಕರ್ ಉಜ್ ಜಮಾನ್ ಒಂದು ಮೀಡಿಯಾಗೆ ಇಂಟರ್ವ್ಯೂ ಕೊಡ್ತಾರೆ. ಅವರು ಭಾರತದ ಸಂಬಂಧದ ಬಗ್ಗೆ ಮಾತನಾಡ್ತಾರೆ, ಬಾಂಗ್ಲಾ ಸರ್ಕಾರದ ಬಗ್ಗೆ ಮಾತನಾಡ್ತಾರೆ, ಚೈನಾದ ಬಗ್ಗೆ ಮಾತನಾಡ್ತಾರೆ. ಅಷ್ಟಕ್ಕೂ ವಕರ್ ಉಜ್ ಜಮಾನ್ ಏನ್ ಹೇಳಿದ್ದಾರೆ ಕೇಳಿದ್ರೆ, ಬಾಂಗ್ಲಾ ಯಾವತ್ತೂ ಕೂಡ ಭಾರತದ ಇಂಟ್ರೆಸ್ಟ್ ವಿರುದ್ಧವಾಗಿಲ್ಲ. ಭಾರತ ಬಾಂಗ್ಲಾದ ದೊಡ್ಡ ಪಾರ್ಟ್ನರ್ ದೇಶ, ಜೊತೆಗೆ ನಮ್ಮ ನೈಬರು ಕೂಡ ಹೌದು. ಭಾರತೀಯರು ಬಾಂಗ್ಲಾದಲ್ಲಿದ್ದಾರೆ, ಭಾರತದ ಹೂಡಿಕೆ ದೊಡ್ಡ ಪ್ರಮಾಣದಲ್ಲಿ ಬಾಂಗ್ಲಾದಲ್ಲಿದೆ. ಹೀಗಾಗಿ ಭಾರತ ಮತ್ತು ಬಾಂಗ್ಲಾದ ನಡುವೆ ದೊಡ್ಡ ವ್ಯಾಪಾರ ಸಂಬಂಧ ಇದೆ. ಬಾಂಗ್ಲಾದವರು ಕೂಡ ದೊಡ್ಡ ಮಟ್ಟದ ಆರೋಗ್ಯ ಸಮಸ್ಯೆ ಬಂದರೆ ಭಾರತಕ್ಕೆ ಹೋಗಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಾರೆ. ಆ ರೀತಿಯಾಗಿ ಬಾಂಗ್ಲಾ ಮತ್ತು ಭಾರತದ ನಡುವೆ ಕೊಡುಕೊಳ್ಳುವಿಕೆಯ ಸಂಬಂಧ ಇದೆ. ಪರಸ್ಪರ ಗೌರವಿಸುವಂತಹ ದೇಶಗಳು. ಭಾರತದ ಇಂಟ್ರೆಸ್ಟನ್ನು ಬಾಂಗ್ಲಾ ಗೌರವಿಸುತ್ತೆ, ಬಾಂಗ್ಲಾದ ಇಂಟ್ರೆಸ್ಟ್ಗಳನ್ನು ಭಾರತ ಗೌರವಿಸುತ್ತೆ. ಆ ರೀತಿಯಾದಂತಹ ಸಂಬಂಧ ಇದೆ. ಸದ್ಯ ಏನಾಗ್ತಾ ಇದೆ ಅಂತಂದರೆ, ಬಾಂಗ್ಲಾದೇಶದ ವಿದೇಶಾಂಗ ನೀತಿಯಲ್ಲಿ ಅಥವಾ ಬಾಂಗ್ಲಾದೇಶದ ಪಾಲಿಸಿಗಳಲ್ಲಿ ಭಾರತ ಹಸ್ತಕ್ಷೇಪ ಮಾಡ್ತಾ ಇದೆ ಎನ್ನುವ ರೀತಿಯಲ್ಲಿ ಕೆಲವರು ಬಿಂಬಿಸ್ತಾ ಇದ್ದಾರೆ. ಸುಳ್ಳು ನರೇಷನನ್ನು ಬಿಲ್ಡ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಇದು ಶುದ್ಧ ಸುಳ್ಳು. ಇಂತಹ ನರೇಟಿವ್ಗಳಿಗೆ ಜನ ಮರುಳಾಗಬಾರ್ದು. ಭಾರತ ಮತ್ತು ಬಾಂಗ್ಲಾ ಪರಸ್ಪರ ಗೌರವಿಸುವಂತಹ ದೇಶಗಳು. ಇವತ್ತು ನಾವೆಲ್ಲಿಯವರೆಗೆ ನಾರ್ತ್ ಈಸ್ಟ್ ಬಗ್ಗೆ ಮಾತನಾಡೋದಿಲ್ವೋ, ಅಂದರೆ ಭಾರತದ ಅತ್ಯಂತ ಸೂಕ್ಷ್ಮ ಪ್ರದೇಶವಾದಂತಹ ನಾರ್ತ್ ಈಸ್ಟ್ ಬಗ್ಗೆ ಬಾಂಗ್ಲಾದೇಶ ಎಲ್ಲಿಯವರೆಗೆ ಮಾತನಾಡೋದಿಲ್ವೋ ಅಲ್ಲಿಯವರೆಗೆ ಚಿತ್ತಗಾಂಗ್ನಲ್ಲಿ ಏನೂ ಸಮಸ್ಯೆ ಆಗೋದಿಲ್ಲ. ಮಿತ್ರರೇ, ಇದು ಬಹಳ ಸೂಕ್ಷ್ಮವಾಗಿ ಬಾಂಗ್ಲಾದ ಮಿಲಿಟರಿ ಚೀಫ್ ಹೇಳಿರುವಂಥದ್ದು. ನಿಮಗೆಲ್ಲ ಗೊತ್ತಿರಬಹುದು, ಯೂನಿಸ್ ಬಂದ ಬಳಿಕ ಚಿತ್ತಗಾಂಗ್ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ಆಗ್ತಾ ಇದೆ. ಅರಕ್ಕನ್ ಆರ್ಮಿ ಬಾಂಗ್ಲಾದ ಒಳಗೆ ನುಗ್ಗುತ್ತಾ ಇದೆ. ಮಯನ್ಮಾರ್ನ ರೆಬಲ್ಸ್ಗಳು ಬಾಂಗ್ಲಾದೇಶದ ಭೂಭಾಗವನ್ನೇ ಆವರಿಸಿಕೊಳ್ತಾ ಇದ್ದಾರೆ ಎನ್ನುವಂಥ ಸುದ್ದಿ ಇದೆ. ಇದೆಲ್ಲ ಯಾಕೆ ಆಗ್ತಾ ಇದೆ, ಅಲ್ಲಿ ಯಾಕೆ ಸಮಸ್ಯೆ ಆಗ್ತಾ ಇದೆ ಅಂತಂದರೆ, ಬಾಂಗ್ಲಾದೇಶ ಭಾರತದ ಇಂಟ್ರೆಸ್ಟ್ ವಿರುದ್ಧವಾಗಿ ಮಾತನಾಡಬಾರ್ದು. ಅಂದರೆ ನಾರ್ತ್ ಈಸ್ಟ್ ವಿರುದ್ಧವಾಗಿ ನಾವು ಯಾವುದೇ ನಿರ್ಣಯವನ್ನು ಕೈಗೊಳ್ಳಬಾರ್ದು. ಆಗ ನಮ್ಮ ದೇಶದಲ್ಲೂ ಕೂಡ ಶಾಂತಿ ಇರುತ್ತೆ ಅಂತ ಪರೋಕ್ಷವಾಗಿ ವಕರ್ ಉಜ್ ಜಮಾನ್ ಆ ಮೀಡಿಯಾ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ. ಮಿತ್ರರೇ, ಇಲ್ಲಿಗೆ ಒಂದಂತೂ ಸ್ಪಷ್ಟ ಆಗ್ತಾ ಇದೆ, ಬಾಂಗ್ಲಾದ ಮಿಲಿಟರಿಗೆ ಗೊತ್ತು, ನಾವೇನಾದರೂ ಎಡವಟ್ಟು ಮಾಡೋದಕ್ಕೆ ಹೋದರೆ ಭಾರತದಿಂದ ನಾವು ಒದೆ ತಿಂತೀವಿ ಅಂತ. ಸಾಮಾನ್ಯವಾಗಿ ಮಿಲಿಟರಿ ಚೀಫ್ ಇಂತಹ ವಿಚಾರದಲ್ಲೆಲ್ಲ ಮಾತನಾಡೋದಿಲ್ಲ. ಯಾಕೆಂದರೆ ಮಿಲಿಟರಿಗೆ ಅತ್ಯಂತ ಸ್ವಾಭಿಮಾನ ಇರುತ್ತೆ. ದೇಶದ ವಿಚಾರ ಬಂದರೆ ಅವರು ಯಾವ ಕಾರಣಕ್ಕೂ ಬಿಟ್ಟುಕೊಡೋದಿಲ್ಲ, ಅದು ಯಾವುದೇ ದೇಶ ಬೇಕಾದರೂ ಆಗಿರಲಿ. ಆದರೆ ಬಾಂಗ್ಲಾದೇಶದ ಮಿಲಿಟರಿ ಚೀಫ್ ಈ ರೀತಿಯಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತಂದರೆ ಏನರ್ಥ, ಭಾರತದ ಇಂಟ್ರೆಸ್ಟ್ ವಿರುದ್ಧವಾಗಿ ಏನಾದರೂ ನಾವು ಮಾಡಿದ್ದೇ ಆದರೆ ನಮ್ಮಲ್ಲೂ ಕೂಡ ತೊಂದರೆ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಯೂನಿಸ್ಗೆ ಪರೋಕ್ಷವಾಗಿ ಸಂದೇಶ ಕೊಡ್ತಾ ಇದ್ದಾರೆ. ಜೊತೆಗೆ ಚೈನಾ ಬಗ್ಗೆಯೂ ಕೂಡ ಅವರು ಮಾತನಾಡಿದ್ದಾರೆ. ಚೈನಾ ನಮಗೆ ಅತ್ಯಂತ ಮುಖ್ಯವಾದಂತಹ ಪಾರ್ಟ್ನರ್ ದೇಶ. ಬಾಂಗ್ಲಾದೇಶದ ಅಭಿವೃದ್ಧಿಗೆ ಚೈನಾ ಸಹಕಾರ ಕೊಟ್ಟಿದೆ. ಹೀಗಾಗಿ ಚೈನಾದ ರಿಲೇಷನ್ಶಿಪ್ ಕೂಡ ಬಾಂಗ್ಲಾಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಜೊತೆಗೆ ಮೊಹಮ್ಮದ್ ಯೂನಿಸ್ ಸರ್ಕಾರದ ಬಗ್ಗೆಯೂ ಕೂಡ ಅವರು ಮಾತನಾಡಿದ್ದಾರೆ. ಸರ್ಕಾರದ ಬಗ್ಗೆ ಏನು ಹೇಳಿದ್ದಾರೆ ಅಂತಂದ್ರೆ, ಯೂನಿಸ್ ಸರ್ಕಾರಕ್ಕೆ ನಮ್ಮ ಮಿಲಿಟರಿ ಎಲ್ಲ ವಿಧವಾಗಿಯೂ ಕೂಡ ಸಹಕಾರವನ್ನು ಕೊಡುತ್ತೆ. ಆರಂಭದಿಂದಲೂ ಕೊಟ್ಟಿದ್ದೀವಿ, ಮುಂದೆ ಕೂಡ ಕೊಡ್ತೀವಿ. ಕೆಲವೊಂದು ಸಂದರ್ಭದಲ್ಲಿ ಬಾಂಗ್ಲಾದ ಮಿಲಿಟರಿಗೆ ಅಸಹಕಾರ ಆದಂತಹ ಸನ್ನಿವೇಶ ಆಗಿದೆ. ಆದರೂ ಕೂಡ ದೇಶದ ಹಿತಕ್ಕೋಸ್ಕರವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಬಾಂಗ್ಲಾದ ಹಿತಕ್ಕಾಗಿ ನಾವು ಯಾವುದೇ ತ್ಯಾಗಕ್ಕೆ ಬೇಕಾದರೂ ಸಿದ್ಧ ಆಗಿದ್ದೀವಿ. ಆದರೆ ಸೂಕ್ತ ಸಂದರ್ಭದಲ್ಲಿ ಸೂಕ್ತವಾದಂತಹ ನಿರ್ಧಾರವನ್ನು ಕೈಗೊಳ್ತೀವಿ. ಬಾಂಗ್ಲಾದ ರಕ್ಷಣೆಗೆ ನಾವು ಬದ್ಧ ಅನ್ನುವ ರೀತಿಯಲ್ಲಿ ಮಿಲಿಟರಿ ಚೀಫ್ ಹೇಳಿಕೆ ಕೊಟ್ಟಿದ್ದಾರೆ. ಮಿತ್ರರೇ, ಇದೆಲ್ಲವುದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಯೂನಿಸ್ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೊಡುವಂತಹ ಕೆಲಸವನ್ನು ಬಾಂಗ್ಲಾದ ಮಿಲಿಟರಿ ಚೀಫ್ ಮಾಡಿದ್ದಾರೆ. ಇಲ್ಲಿ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರ ಅಂತಂದ್ರೆ ಏನು, ಯಾವಾಗ ಬೇಕಾದರೂ ನಾವು ಮೊಹಮ್ಮದ್ ಯೂನಿಸ್ರನ್ನ ಕಿತ್ತಾಗಿ ಕಂಪ್ಲೀಟ್ ಬಾಂಗ್ಲಾದ ಹಿಡಿತವನ್ನು ಟೇಕ್ ಓವರ್ ಮಾಡಬಹುದು ಅನ್ನುವ ಸಂದೇಶವನ್ನು ಅಲ್ಲಿನ ಮಿಲಿಟರಿ ಚೀಫ್ ಕೊಡ್ತಾ ಇದ್ದಾರೆ. ಅಂದರೆ ಇದು ಬಹಳ ದಿನ ದೂರ ಇಲ್ಲ ಮಿತ್ರರೇ. ಬಾಂಗ್ಲಾದ ರೀಸೆಂಟ್ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಒಂದು ಸ್ಪಷ್ಟ ಆಗುತ್ತೆ, ಯಾವಾಗ ಅಮೆರಿಕದಲ್ಲಿ ಸರ್ಕಾರ ಬದಲಾಗುತ್ತೋ ಆ ಕ್ಷಣದಿಂದಲೂ ಕೂಡ ಮೊಹಮ್ಮದ್ ಯೂನಿಸ್ ಸಾಕಷ್ಟು ಡಮ್ಮಿ ಆಗ್ತಾ ಹೋಗ್ತಾರೆ. ಯಾವುದೇ ಡೌಟ್ ಇಲ್ಲ. ಈ ಅಜ್ಜ ಇನ್ನು ಹೆಚ್ಚು ದಿನ ಸರ್ವಾಧಿಕಾರಿಯಾಗಿ ಅಧಿಕಾರ ನಡೆಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಕನ್ಫರ್ಮ್ ಆಗ್ತಾ ಇದೆ. ಇದರ ಜೊತೆಗೆ ಬಾಂಗ್ಲಾದಲ್ಲಿ ಇನ್ನೊಂದು ಲೇಟೆಸ್ಟ್ ಡೆವಲಪ್ಮೆಂಟ್ ಏನು ಕೇಳಿದ್ರೆ, ಒಂದು ಕಡೆಗೆ ಮಿಲಿಟರಿ ಸರ್ಕಾರಕ್ಕೆ ಸಣ್ಣದಾಗಿ ಅಸಹಕಾರ ಕೊಡೋದಕ್ಕೆ ಶುರು ಮಾಡಿದೆ. ಇನ್ನೊಂದು ಕಡೆಯಲ್ಲಿ ಈ ಎಲ್ಲ ಪ್ರತಿಭಟನೆ ಇಷ್ಟೊಂದು ಮಟ್ಟಿಗೆ ಯಶಸ್ವಿ ಆಗೋದಕ್ಕೆ ಕಾರಣ
ಕಾರಣ ಏನು ಕೇಳಿದ್ರೆ BNP ಪಕ್ಷ. ಬಾಂಗ್ಲಾದೇಶದಲ್ಲಿ ಅಧಿಕೃತವಾಗಿ ವಿರೋಧ ಪಕ್ಷವಾಗಿತ್ತು. ತುಂಬ ಸ್ಟ್ರೆಂತ್ ಇದೆ ಅವರಿಗೆ. ಅವಾಮಿ ಲೀಗ್ ಅಧಿಕಾರದಲ್ಲಿ ಇದ್ದಿರಬಹುದು, ಶೇಖ್ ಹಸೀನಾ ಪ್ರಧಾನಿಯಾಗಿದ್ದಿರಬಹುದು. ಆದರೆ ಈ ಹಿಂದೆ 10 ವರ್ಷಗಳ ಕಾಲ ಅವರು ಅಧಿಕಾರವನ್ನು ನಡೆಸಿದ್ರು ಶೇಖ್ ಹಸೀನಾ ಬರೋದಕ್ಕೆ ಮುಂಚೆ. ಅಂತಹ BNP ಪಕ್ಷ ಕಂಪ್ಲೀಟ್ ಆಗಿ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿತ್ತು. ಸ್ಟೂಡೆಂಟ್ ಪ್ರೊಟೆಸ್ಟ್ಗೆ ಬೆಂಗಾವಲಾಗಿ ನಿಂತ್ಕೊಂಡಿತ್ತು. ಈಗ ಅವರು ಹೇಳ್ತಾ ಇದ್ದಾರೆ, ನಾವು ಇನ್ನು ಮುಂದೆ ಬೆಂಬಲ ಕೊಡೋದಿಲ್ಲ. ಬಾಂಗ್ಲಾದಲ್ಲಿ ಸಂವಿಧಾನ ಬದಲಾವಣೆ ಅಸಾಧ್ಯ ಅಂತ BNP ಪಕ್ಷ ಹೇಳಿದೆ. ಅದರ ನಾಯಕಿಯಾದಂತಹ ಖಾಲಿದಾ ಜಿಯಾ ಇಂತಹದೊಂದು ನಿರ್ಣಯವನ್ನು ಕೈಗೊಂಡಿದ್ದಾರೆ. ನೀವು ಬೇಕಾದ್ರೆ ಕೆಲವೊಂದಷ್ಟು ಅಮೆಂಡ್ಮೆಂಟ್ಗಳನ್ನು ಮಾಡಿ ಅದನ್ನು ಬಿಟ್ಟು ಸಂವಿಧಾನವನ್ನೇ ಬದಲಾಯಿಸ್ತೀನಿ ಅಂತಂದ್ರೆ ನಾವು ಅದಕ್ಕೆ ಬೆಂಬಲ ಕೊಡೋದಿಲ್ಲ, ಅದರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ಮಿತ್ರರೇ, BNP ಪಕ್ಷ ಏನು ಬಯಸ್ತಾ ಇದೆ, ಆದಷ್ಟು ಶೀಘ್ರವಾಗಿ ಎಲೆಕ್ಷನ್ ಆಗಬೇಕು, ಒಂದು ಫೇರ್ ಎಲೆಕ್ಷನ್ ಆಗಿ ನಾವು ಅಧಿಕಾರಕ್ಕೆ ಬರುವಂತಹ ಸನ್ನಿವೇಶ ನಿರ್ಮಾಣ ಆಗಬೇಕು ಅಂತ BNP ಪಕ್ಷ ಬಯಸ್ತಾ ಇದೆ. ಆದರೆ ಮೊಹಮ್ಮದ್ ಯೂನಿಸ್ ಏನು ಬಯಸ್ತಾ ಇದ್ದಾನೆ, ಇನ್ನೊಂದು 3-4 ವರ್ಷ ನಾನೇ ಅಧಿಕಾರದಲ್ಲಿರಬೇಕು, ಸರ್ವಾಧಿಕಾರಿಯಾಗಿ ಹೊರಹೊಮ್ಮಬೇಕು. ಈಗ ಬಾಂಗ್ಲಾದಿಂದ ಬರ್ತಿರುವ ವರದಿಗಳೇನು ಕೇಳಿದ್ರೆ ಮೊಹಮ್ಮದ್ ಯೂನಿಸ್ನ ಪ್ಲಾನ್ ಏನಿದೆ ಅಂತಂದ್ರೆ, ಈಗ ಇರಾನ್ನಲ್ಲಿ ಅಯತುಲ್ಲಾ ಅಲಿ ಖಮೇನಿ ಅಧಿಕಾರ ಇದೆಯಲ್ಲ, ಒಬ್ಬ ಸುಪ್ರೀಂ ಲೀಡರ್ ಆಗಿ ಆತ ಎಲ್ಲರಿಗಿಂತ ಮೇಲಿರ್ತಾನೆ. ಪ್ರೆಸಿಡೆಂಟ್ ಇಲ್ಲ, ಬೇರೆ ಯಾರೂ ಕೂಡ ಇಲ್ಲ, ಆತನೇ ಸುಪ್ರೀಂ ಲೀಡರ್. ಹಾಗೆ ಬಾಂಗ್ಲಾದೇಶದಲ್ಲಿ ಈ ಪ್ರೆಸಿಡೆಂಟ್ ಇದಾನಲ್ಲ, ಆತನನ್ನು ಡಮ್ಮಿ ಮಾಡಿ ಅಂದರೆ ಕಿತ್ತಾಕ್ಬಿಟ್ಟು ಪ್ರಧಾನಿಗಿಂತಲೂ ಮೇಲ್ಮಟ್ಟದ ಒಂದು ಹುದ್ದೆಯನ್ನು ಸೃಷ್ಟಿ ಮಾಡಿ ಮೊಹಮ್ಮದ್ ಯೂನಿಸ್ ಆ ಸ್ಥಾನದಲ್ಲಿ ಕೂತ್ಕೊಳ್ಬೇಕು, ಅಂದರೆ ಕಂಪ್ಲೀಟ್ ಸರ್ವಾಧಿಕಾರಿ ಆಗಬೇಕು ಅನ್ನುವಂಥ ಒಂದು ಪ್ರಯತ್ನದಲ್ಲಿದ್ದಾನೆ. ಅದಕ್ಕೆ ಬೇಕಾದಂತಹ ಪಿಚ್ಚನ್ನು ರೆಡಿ ಮಾಡ್ತಾ ಇದ್ದಾನೆ. ಇದಾಗಬೇಕು ಅಂತಂದರೆ ಸಂವಿಧಾನ ಬದಲಾಗಬೇಕು, ಸಂವಿಧಾನ ಬದಲಾಯಿಸಬೇಕು ಅಂತಂದರೆ ಮತ್ತೆ ಪ್ರತಿಭಟನೆ ಮಾಡಬೇಕು, ಒತ್ತಡ ಹೆಚ್ಚಾಗಬೇಕು, ಆಗ ಸರ್ಕಾರ ಈ ಎಲ್ಲ ಕೆಲಸವನ್ನು ಮಾಡಬಹುದು. ಈ ರೀತಿಯಾದಂಥ ಒಂದು ದುಸ್ಸಾಹಸಕ್ಕೆ ಮೊಹಮ್ಮದ್ ಯೂನಿಸ್ ಕೈ ಹಾಕಿದ್ದಾನೆ. ಇದನ್ನು ಈಗ ಬಹಳ ಸೂಕ್ಷ್ಮವಾಗಿ ಮಿಲಿಟರಿ ಕೂಡ ಅರ್ಥ ಮಾಡಿಕೊಂಡಿದೆ, ಅಲ್ಲಿನ ವಿರೋಧ ಪಕ್ಷವೂ ಕೂಡ ಅರ್ಥ ಮಾಡಿಕೊಂಡಿದೆ, ಅಂದರೆ BNP ಪಾರ್ಟಿ ಕೂಡ. ಹೀಗಾಗಿ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಹೇಗೆ ಆ ದೇಶವನ್ನು ಬಿಟ್ಟು ಓಡೋದ್ರೋ ಅದೇ ಪರಿಸ್ಥಿತಿ ಮೊಹಮ್ಮದ್ ಯೂನಿಸ್ಗೂ ಕೂಡ ಬರುತ್ತೆ. ಆದರೆ ಮೊಹಮ್ಮದ್ ಯೂನಿಸ್ರನ್ನು ಯಾವ ದೇಶ ಸ್ವಾಗತಿಸುತ್ತೆ ಅಂತ ನನಗಂತೂ ಗೊತ್ತಿಲ್ಲ, ಆದರೆ ಅಂತಹ ಪರಿಸ್ಥಿತಿ ಅಂತೂ ಖಂಡಿತವಾಗ್ಲೂ ಬರುತ್ತೆ. ಮಿತ್ರರೇ, ಈ ಎಲ್ಲ ಡೆವಲಪ್ಮೆಂಟ್ಗಳ ಕುರಿತಾಗಿ ನೀವೇನು ಹೇಳ್ತೀರಿ? ಬಾಂಗ್ಲಾದೇಶದ ಮಿಲಿಟರಿಗೆ ಭಾರತದ ಬಗ್ಗೆ ಭಯ ಆಗಿದೆ ಅಂತ ನಿಮಗೆ ಅನಿಸುತ್ತಾ? ಅಥವಾ ಬೇರೆ ಯಾವ ಉದ್ದೇಶವನ್ನು ಇಟ್ಟುಕೊಂಡು ಬಾಂಗ್ಲಾದೇಶದ ಮಿಲಿಟರಿ ಚೀಫ್ ಭಾರತದ ಬಗ್ಗೆ ಬಹಳ ಮೃದುವಾಗಿ ಮಾತನಾಡಿದ್ದಾನೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.